ಇನ್ನು ಮತ್ತೊಬ್ಬ ಆಟಗಾರ ಏಡನ್ ಮಾರ್ಕ್ರಮ್ 2 ಕೋಟಿ ಸೋಲ್ಡ್ ಆಗಿದ್ದಾರೆ. LSGಗೆ ಲಕ್ನೋ ಸೂಪರ್ ಜೈಂಟ್ಸ್ ಕೇವಲ 2 ಕೋಟಿ ರೂಪಾಯಿ ಕೊಟ್ಟು ಮಾರ್ಕ್ರಮ್ ಅವರನ್ನ ಇಲ್ಲಿ ತಮ್ಮ ತೆಕ್ಕೆಗೆ ಹಾಕಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ನಿಜಕ್ಕೂ ಕೂಡ ಇದು ಆಶ್ಚರ್ಯ. ಏಡನ್ ಮಾರ್ಕ್ರಮ್ ದಕ್ಷಿಣ ಆಫ್ರಿಕಾ ಅನ್ನೋ ಒಂದು ತಂಡವನ್ನ ಲೀಡ್ ಮಾಡುವಂತ ಒಬ್ಬ ವ್ಯಕ್ತಿ, ಒಬ್ಬ ಆಟಗಾರ. ಅಂತ ಆಟಗಾರನಿಗೆ ಕೇವಲ 2 ಕೋಟಿ ರೂಪಾಯಿ ಕೊಟ್ಟು ಬಿಡ್ ಮಾಡ್ಕೊಂಡಿದ್ದಾರೆ. ಇದು ನಿಜಕ್ಕೂ ಕೂಡ ಶಾಕಿಂಗ್ ವಿಚಾರ. ಲಕ್ನೋ ಸೂಪರ್ ಜೈಂಟ್ ಸಖತ್ತಾಗಿ ಆಟ ಆಡ್ತಾ ಇದೆ ಆಕ್ಷನ್ನಲ್ಲಿ. ಯಾಕೆ ಅಂತ ಹೇಳಿದ್ರೆ ಉತ್ತಮವಾದಂಥ ಆಟಗಾರರನ್ನ ಖರೀದಿ ಮಾಡ್ತಾ ಇದೆ. ಎಷ್ಟೇ ಬಂದರೂ ನಾವು ಬಿಡಲ್ಲ ಅಂತ ಹೇಳಿ ಕೆಲವೊಂದಿಷ್ಟು ಆಟಗಾರರನ್ನ ಖರೀದಿ ಮಾಡಿರೋದು. ಜೊತೆಗೆ ಏಡನ್ ಮಾರ್ಕ್ರಮ್ ಕಳೆದ ಬಾರಿ ಸನ್ರೈಸರ್ಸ್ ಹೈದರಾಬಾದ್ ತಂಡದಲ್ಲಿದ್ದರು ಮತ್ತು ಆ ತಂಡವನ್ನು ಮುನ್ನಡೆಸಿದ್ದಾರೆ. ಆದರೆ ಎಲ್ಲೊಂದು ಕಡೆ ಬ್ಯಾಟಿಂಗ್ನಲ್ಲಿ ಇವರ ವೈಫಲ್ಯ ಸತತವಾಗಿ ನಾವು ನೋಡ್ತಾ ಇದ್ದೀವಿ. ಆದರೆ ಒಂದು ಒಳ್ಳೆ ಎಬಿಲಿಟಿ ಇದೆ. ಯಾವ ಟೈಮ್ನಲ್ಲಾದರೂ ಕೂಡ ಇವರು ಫಾರ್ಮ್ ಬರ್ಬೋದು. ಜೊತೆಗೆ ತಂಡಕ್ಕೆ ಆಸರೆ ಆಗಬಲ್ಲಂಥ ಒಬ್ಬ ಆಟಗಾರ, ಜೊತೆಗೆ ಕ್ಯಾಪ್ಟನ್ ಆಗುವಂಥ ಒಂದು ಸಾಮರ್ಥ್ಯ ಕೂಡ ಇದೆ. ದಕ್ಷಿಣ ಆಫ್ರಿಕಾ ಅಂತ ಒಂದು ದೇಶವನ್ನು, ತಂಡವನ್ನು ಅವರು ಮುನ್ನಡೆಸ್ತಾರೆ, ಅದರಲ್ಲಿ ಯಾವುದೇ ಸಂಶಯ ಬೇಡ. ಆದರೆ ಕೇವಲ 2 ಕೋಟಿಗೆ ಅವರು ಮೂಲ ಬೆಲೆಗೆ ಸೋಲ್ಡ್ ಔಟ್ ಆಗಿರೋದು ನಿಜಕ್ಕೂ ಕೂಡ ಆಶ್ಚರ್ಯ. ಅಂದರೆ LSG ಬಿಟ್ಟರೆ ಇನ್ನು ಯಾರು ಕೂಡ ಇವರಿಗೆ ಬಿಡ್ ಮಾಡಿಲ್ಲ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ನಿಜಕ್ಕೂ ಬಹಳ ಅದ್ಭುತವಾಗಿ ಆಕ್ಷನಲ್ಲಿ ಆಟ ಆಡ್ತಾ ಇರೋದು ಅಂತ ಅಂದರೆ LSG ಮತ್ತು ದೆಹಲಿ ತಂಡ ಅಂದರೂ ಕೂಡ ತಪ್ಪಾಗ್ಲಿಕ್ಕೆ ಅಲ್ಲ. LSG ಅಂತೂ ಬಹಳ ಉತ್ತಮವಾದಂಥ ಆಟಗಾರರನ್ನ ಇಲ್ಲಿ ಖರೀದಿ ಮಾಡಿರೋದು. ಇನ್ನು LSG KL ರಾಹುಲ್ ಅವರನ್ನ ಬಿಟ್ಟ ನಂತರ ಎಲ್ಲೋ ಒಂದು ಕಡೆ ಕನ್ನಡಿಗರ ಆಕ್ರೋಶಕ್ಕೆ ಕಾರಣ ಆಗಿತ್ತು, ಮತ್ತೆ ಬಹಳಷ್ಟು ಗುರಿಯಾಗಿತ್ತು. ಅದಾದ ನಂತರ ಈಗ ನೋಡಿದರೆ ಒಂದು ಉತ್ತಮವಾದಂಥ ತಂಡವನ್ನು ನಾವು ಕಟ್ಕೊಳ್ತೀವಿ, ನಾವು ಈ ಬಾರಿ ಕಪ್ ಗೆದ್ದೇ ಗೆಲ್ತೀವಿ ಅನ್ನೋ ನಿಟ್ಟಿನಲ್ಲಿ ಅವರು ಆತ್ಮವಿಶ್ವಾಸದಿಂದ ಬಂದಿದ್ದಾರೆ ಆಕ್ಷನ್ಗೆ ಮತ್ತು ಬಹಳ ಚೆನ್ನಾಗಿರೋ ಆಟಗಾರರನ್ನ, ಸಾಮರ್ಥ್ಯ ಉಳ್ಳಂಥ ಆಟಗಾರರನ್ನ ಖರೀದಿ ಮಾಡ್ತಾ ಇದ್ದಾರೆ. ಮಾರ್ಕ್ರಮ್ ಕೇವಲ 2 ಕೋಟಿ ರೂಪಾಯಿಗೆ ಸಿಕ್ಕಿದ್ದು ನಿಜಕ್ಕೂ ಅವ್ರಿಗೆ ಚಾನ್ಸ್ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಲಕ್ ಅವರದ್ದು. ಕೇವಲ 2 ಕೋಟಿ ರೂಪಾಯಿಗೆ ಒಬ್ಬ ಉತ್ತಮವಾದಂಥ ಸಾಮರ್ಥ್ಯ ಇರುವಂಥ ಆಟಗಾರ ಸಿಕ್ಕಿರೋದು ನಿಜಕ್ಕೂ ಕೂಡ ಇದು ಉತ್ತಮವಾದಂಥ ಒಂದು ಬಿಡ್ಡಿಂಗ್. ಇದರ ಜೊತೆಗೆ ನಾವೀಗಾಗಲೇ RCB ಬಗ್ಗೆ ಮಾತನಾಡ್ತಾ ಇದ್ವಿ. RCB ಇನ್ನು ಯಾರ ಮೇಲೆ ಕಣ್ಣಿಟ್ಟಿದೆ ಅನ್ನೋದು ದೇವರನ್ನೇ ಗೊತ್ತಾಗ್ತಾ ಇಲ್ಲ. ಅದರಲ್ಲೂ ಒಬ್ಬ ನಾಯಕ ಬೇಕೇ ಬೇಕು. ಅದರಲ್ಲಿ ಇರೋರು 3 ಜನ ಈಗ ರಿಟೈನ್ ಮಾಡ್ಕೊಂಡಿರೋದು ರಜತ್ ಪಟಿದಾರ್, ಯಶ್ ದಯಾಳ್ ಮತ್ತು ಕಿಂಗ್ ಕೊಹ್ಲಿ. ಕೊಹ್ಲಿ ಅಂತೂ ಕ್ಯಾಪ್ಟನ್ ಆಗಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಈಗಾಗಲೇ.